ನಮಸ್ತೆ ಗೆಳೆಯರೇ, ವೆಲ್ಕಮ್ ಟು ಬಿಲಿವರ್ ಟ್ರೇಡರ್. ನಾಳೆ 2/2/2026 ಒನ್ ಆಫ್ ದ ವರ್ಸ್ಟ್ ಬಜೆಟ್ ಬಂದಿದೆ. ಇಷ್ಟು ವರ್ಷದ ಒಳಗಡೆ ಮಾರ್ಕೆಟ್ ಈ ರೀತಿ ಕಂಡಿರಲಿಲ್ಲ. ಆ ರೀತಿ ಎಲ್ಲರೂ ಕಂಡಿದ್ದಾರೆ ಅನ್ಕೋತೀನಿ. ಅಂಡ್ ಮಾರ್ಕೆಟ್ ಬಿದ್ದಿದ್ದು ಸಾಮಾನ್ಯವಾಗಲ್ಲ. ಅರೌಂಡ್ ಮೋರ್ ದ್ಯಾನ್ 3%, ಆಲ್ಮೋಸ್ಟ್ 3% ಅನ್ಕೊಳ್ಳಿ. ಓಕೆ, ಬಿಕಾಸ್ ಫ್ರಮ್ ದ ಟಾಪ್ ಇಫ್ ಯು ಕ್ಯಾನ್ ಮಾರ್ಕೆಟ್ ಕ್ಲೋಸ್ ಆಗಿದ್ದು 24,900 ಕೆಳಗಡೆ ಕ್ಲೋಸ್ ಆಗಿದೆ. ಅಂಡ್ ಫಸ್ಟ್ ಟೈಮ್, ಸೊ ಆಫ್ಟರ್ ಸೋ ಮೆನಿ ಬಜೆಟ್, ವಿಕ್ಸ್ ಹ್ಯಾಸ್ ರೈಸನ್. I repeat here, ವಿಕ್ಸ್ ರೈಸ್ ಆಗಿ ಕ್ಲೋಸ್ ಆಗಿದೆ. ಸೊ ಇದೇ ರೀತಿ ಬ್ಯಾರಿಶ್ ಕಂಟಿನ್ಯೂಷನ್ ಆಗುವ ಸಾಧ್ಯತೆ ಇದೆ. ಲುಕ್ ಹಿಯರ್, ಇದೊಂದು ಯಾವ ರೀತಿ ಅಂತಂದ್ರೆ ಇಂಡಸ್ಟ್ರಿನೇ ಎಕ್ಸ್ಪೆಕ್ಟ್ ಮಾಡ್ತಾ ಇತ್ತು STT ಕಡಿಮೆ ಮಾಡ್ತಾರೆ ಇನ್ನ ಬಜೆಟ್ ಅಂತ ಹೇಳಿ. ಬಟ್ ಇದು ತದ್ವಿರುದ್ಧ ಅಲ್ಲ, ಪೂರಾ ಉಲ್ಟಾ ಆಗಿ ಕೂತ್ಕೊಂಡಿದೆ. ಓಕೆ, ಯಾರಿಗಾದ್ರೂ STT ಬಗ್ಗೆ ಗೊತ್ತಿಲ್ಲ ಅಂದ್ರೆ ನೋಡ್ಕೊಳ್ಳಿ ಸರ್. ಓಕೆ, ಸೆಕ್ಯೂರ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್. ಇವನ್ ನೀವು ಡೆರಿವೇಟಿವ್ ನಲ್ಲಿ ಆಪ್ಷನ್ಸ್ ಅಥವಾ ಫ್ಯೂಚರ್ ಟ್ರೇಡ್ ಮಾಡೋರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂದ್ರೆ ನಾನು ಇವನ್ ಪ್ರಾಕ್ಟಿಕಲಿ ತೋರಿಸ್ತೀನಿ. ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ನಿಮಗೆ ಆಬ್ವಿಯಸ್ಲಿ ಒಂದು ಅಮೌಂಟ್ ನ ತಗೊಳ್ತಾರೆ. ಸೊ ಸದ್ಯದ ಮಟ್ಟಿಗೆ ಒಂದು ಸ್ವಲ್ಪ ಕಡಿಮೆ ಆಯ್ತು, ಜಾಸ್ತಿ ಮಾಡ್ಕೊಂಡ್ರೆ ಎಷ್ಟು ಜಾಸ್ತಿ ಆಯ್ತು. ಅಂಡ್ ಇವನ್ ನೀವು ಪ್ರಾಫಿಟ್ ಅಲ್ಲಿ ಇದ್ರೂ ಕೊಡಬೇಕು, ಲಾಸ್ ಅಲ್ಲಿ ಇದ್ರೂ ಕೊಡಬೇಕು. ಅರ್ಥ ಮಾಡ್ಕೊಳ್ಳಿ, ದಿಸ್ ಈಸ್ ನಾಟ್ ಗೋನ್ ಟು ಕಮ್ ಬ್ಯಾಕ್. ಓಕೆ, ಸರ್ಕಾರಕ್ಕೆ ಒಮ್ಮೆ ಒಪ್ಪಿಸಿದ್ರೆ STT ಅಂದ್ರೆ ವಾಪಸ್ ಯಾವುದೇ ಮೂಲಕ ಇದನ್ನ ವಾಪಸ್ ತಗೊಳಿಕ್ ಬರಲ್ಲ. ಓಕೆ, ಆ ರೀತಿ ಸಿಸ್ಟಮ್ ಇದೆ. ಓಕೆ, ವಾಟ್ ಅಬೌಟ್ STT ಅಂಡ್ ಯಾವ ರೀತಿ ಜಾಸ್ತಿ ಆಯ್ತು? ಸೊ ಫ್ಯೂಚರ್ಸ್ ಅಲ್ಲಿ ಮೊದಲಿಗೆ ಹಳೇದಾಗಿ 0.02% ಇತ್ತು. 2.5 ಪಟ್ಟು ಜಾಸ್ತಿ ಮಾಡಿದ್ದಾರೆ. ರಿಪೀಟ್ ಹಿಯರ್, 2.5 ಪಟ್ಟು. ಏನ್ ಸರ್ ಚಿಲ್ಲರೆ ಬಿಡಿ ಅಂತಿರಲ್ಲ ಸರ್, ಟ್ರಾನ್ಸಾಕ್ಷನ್ ತೋರಿಸ್ತೀನಿ, ಅದ್ರ ಬೇಸಿಸ್ ಮೇಲೆ ಅರ್ಥ ಮಾಡ್ಕೊಳ್ಳುವಂದ್ರೆ. ಸೊ ಪ್ರೀಮಿಯಂ ನೋಡ್ಕೊಂಡ್ರೆ ಆಪ್ಷನ್ಸ್ ಪ್ರೀಮಿಯಂ ಮೇಲೆ ಹಳೇದು 0.10 ಇತ್ತು, ಈಗ 0.15% ಆಗಿದೆ. ಸೊ ಅವನ ಎಕ್ಸ್ಪೈರಿ ಸೆಟಲ್ಮೆಂಟ್ ನಲ್ಲೂ ಕೂಡ 0.125%, ಹೊಸದು 0.15% ಇದೆ. ಸೊ ಈಗ ಬಜೆಟ್ ನಲ್ಲಿ ಈ ರೀತಿ ಏರ್ಸೋದಕ್ಕೆ ಗವರ್ಮೆಂಟ್ ಕೊಡ್ತಿರೋ ಲಾಜಿಕ್ ಏನಪ್ಪಾ ಅಂದ್ರೆ ರಿಟೇಲ್ ಟ್ರೇಡರ್ಸ್ ಹಿತರಕ್ಷಣೆ. ಹಾಗಾದ್ರೆ F&O ಬ್ಯಾನೆ ಮಾಡಿದ್ರೆ ಒಳ್ಳೇದಾಗಿತ್ತು ಅನ್ಕೋತೀನಿ. ಎನಿವೆ, ರೆವಿನ್ಯೂ ಸ್ಟೆಬಿಲಿಟಿಗೋಸ್ಕರ, ಆಮೇಲೆ ರೆವಿನ್ಯೂ ಸ್ಟೆಬಿಲಿಟಿ ಅಂದ್ರೆ ಗೌರ್ಮೆಂಟ್ಗೆ ನಾವು ಲಾಸ್ ಮಾಡ್ಕೊಂಡ್ರು ಪ್ರಾಫಿಟ್ ಮಾಡಿದ್ರು ಕೊಡ್ಲೇಬೇಕಲ್ಲ. ಓಕೆ, ಆಮೇಲೆ ಹೈ ಫ್ರೀಕ್ವೆನ್ಸಿ ಅಥವಾ ಓವರ್ ಟ್ರೇಡಿಂಗ್ ನ ನಿಮಗೆ ಕಮ್ಮಿ ಮಾಡ್ಲಿಕ್ಕೆ ಈ ರೀತಿ ಮಾಡಿದೀವಿ ಅಂತ ಹೇಳ್ತಾರೆ. ಓಕೆ, ಇದರಿಂದ ಜಾಸ್ತಿ ಪ್ರಾಬ್ಲಮ್ ಯಾರಿಗಾಗತ್ತೆ ಅಂದ್ರೆ ಸ್ಕ್ಯಾಲ್ಪರ್ಸ್. ರಿಪೀಟ್ ಹಿಯರ್, ಡೈಲಿ ಆಪ್ಷನ್ ಬಾಯರ್ಸ್, ಹೈ ಟರ್ನ್ ಓವರ್ ಟ್ರೇಡರ್ಸ್, ಆಮೇಲೆ ಸ್ಮಾಲ್ ಕ್ಯಾಪಿಟಲ್ ಟ್ರೇಡರ್ಸ್, ನಿಮ್ಮಂತವ್ರಿಗೆ. ಓಕೆ, ಈಗ ಸೇಫ್ ಯಾರಿಗಪ್ಪ ಅಂದ್ರೆ ಸ್ವಿಂಗ್ ಟ್ರೇಡರ್ಸ್ಗೆ. 2 ದಿನ 3 ದಿನ ಹೋಲ್ಡ್ ಮಾಡ್ತೀರಿ. ಓಕೆ, ಆಪ್ಷನ್ಸ್ ಎಲ್ಲರಿಗೆ, ಓಕೆ, ವಿಚ್ ಆರ್ ಲೈಕ್ ಡಿಸಿಪ್ಲಿನ್ ಆಗಿ ಮಾಡೋರಿಗೆ ಇದು ಸೇಫ್ ಇದೆ. ಓಕೆ, ಸೊ ಪಾಯಿಂಟಿಂಗ್ ಹಿಯರ್ ಒನ್ ಇಂಪಾರ್ಟೆಂಟ್ ಒಂದು ಎಕ್ಸಾಂಪಲ್ ತೋರಿಸ್ತೀನಿ, ನೋಡ್ಕೊಳ್ಳಿ. ಫ್ಯೂಚರ್ಸ್ ನಲ್ಲಿ ನೀವು ಇಷ್ಟು ಟ್ರೇಡ್ ವ್ಯಾಲ್ಯೂ ಟ್ರಾನ್ಸಾಕ್ಷನ್ ಮಾಡಿದ್ರೆ ಅಂತ ತಿಳ್ಕೊಳ್ಳಿ. ಮಾಡಿರ್ತೀರಿನೇ, ರಿಪೀಟ್ ಹಿಯರ್, ಮಾಡಿರ್ತೀರಿನೇ. ಓಕೆ, ಅರೌಂಡ್ 10 lakhs ಟ್ರಾನ್ಸಾಕ್ಷನ್ ಮಾಡಿದ್ರೆ ಓಲ್ಡ್ STT ನಿಮಗೆ 200 ರೂಪಾಯಿ ಖರ್ಚು ಹತ್ತಿತ್ತು, ಈಗ 500 ರೂಪಾಯಿ ಆಗುತ್ತೆ. 2.5 times. ಸೊ 300 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಬೇಕು. ಡೂ ಅಂಡರ್ಸ್ಟ್ಯಾಂಡ್? ಅಂಡ್ ಇವನ್ ಆಪ್ಷನ್ಸ್ ಅಲ್ಲಿ ಮಾಡಿದ್ರೆ ಓಲ್ಡ್ STT ಪ್ರಕಾರ 100 ಇತ್ತು, 50 ರೂಪಾಯಿ ಜಾಸ್ತಿ ಕೊಡ್ತಾ ಇದ್ದೀರಾ. ರಿಪೀಟ್ ಹಿಯರ್, 50 rupees. ಸೊ ಈಗ ಸ್ಟ್ರಾಟಜಿ ಏನ್ ಮಾಡ್ಬೇಕಪ್ಪ? STT ಹೈಕ್ ಆದ್ರೆ ಓವರ್ ಟ್ರೇಡಿಂಗ್ ನಿಲ್ಲಿಸಬೇಕಾಗಿದೆ. ಫ್ಯೂ ಮತ್ತೆ ಹೈ ಕ್ವಾಲಿಟಿ ಟ್ರೇಡ್ ತಗೊಂಡ್ರೆ ಮಾತ್ರ ಆಗತ್ತೆ, ಇಲ್ಲಾಂದ್ರೆ ಇಲ್ಲ. ಎನಿವೆ, ಈಗ ಸದ್ಯದ ಮಟ್ಟಿಗೆ ಮಾರ್ಕೆಟ್ ಈ ರೀತಿ STT ಬಗ್ಗೆ ಅರ್ಥ ಮಾಡ್ಕೊಂಡಿದ್ದೀರಿ. ಓಕೆ, ನಾವು ಝೀರೋದ ಬ್ರೋಕರೇಜ್ ಕ್ಯಾಲ್ಕುಲೇಟರ್ ಕರ್ಕೊಂಡ್ ಬಂದೀನಿ. ಸೊ ಲುಕ್, ನೀವೇನಾದ್ರೂ 24,800ಕ್ಕೆ ಒಂದು ಫ್ಯೂಚರ್ ತಗೊಂಡಿದ್ದೀರಿ, ಆಮೇಲೆ 24,000 ರಿಪೀಟ್ 850ಕ್ಕೆ ಅದನ್ನ ಮಾರಿದಿರಿ. ಕ್ವಾಂಟಿಟಿ ಏನ್ ಸೈಜ್ ಅಪ್ಪ? 65. ಸೊ ನೋಟುಕೊಳ್ಳಿ ಸರ್, ನಿಮ್ಮ ಟೋಟಲ್ ಟ್ರಾನ್ಸಾಕ್ಷನ್ ಇಷ್ಟಾಯ್ತು. ಓಕೆ, ಈಗ ನಿಮಗೆ STT ಎಷ್ಟು ಬೀಳ್ತಾ ಇದೆ? ಸದ್ಯದ ಮಟ್ಟಿಗೆ 323 ಇದೆ. ಇದನ್ನ 2.5 ಪಟ್ಟು ಮಾಡ್ಕೊಳ್ಳಿ. ರಿಪೀಟ್ 2.5 ಪಟ್ಟು ಅಂತಂದ್ರೆ ಲಾಜಿಕಲಿ ಇಟ್ ಬಿಕಮ್ಸ್ ಅರೌಂಡ್ 323. ಓಕೆ, ಈಗ ಸದ್ಯ ಮಟ್ಟಿಗೆ ಇನ್ನೊಂದು 2 ಪಟ್ಟು ಹಾಕೊಂಡ್ರೆ ಅರೌಂಡ್ 650 ಅಥವಾ 700 ರೂಪಾಯಿ ಆದ್ರೂ ಕೊಡ್ತೀರಿ ಮಿನಿಮಮ್. ಇಷ್ಟು ಜಂಪ್ ಆಗ್ತಾ ಇದೆ STT. ಓಕೆ, ಒಬ್ರೊಬ್ರು ಇವ್ರಿಗೆ ಏನೂ ಇಲ್ಲ, 50 ಪೌಂಡ್ ನಾವು ದುಡಿದು ಕಷ್ಟಪಟ್ಟು ಪ್ಲಾನ್ ಹಾಕೊಂಡು ಸ್ಟ್ರಾಟಜಿ ಮಾಡಿದ್ರೆ ಈ ಗೌರ್ಮೆಂಟ್ಗೆ 600-700 ರೂಪಾಯಿ ಪಡಿಬೇಕಾಗಿದೆ. ಈವನ್ ಆಪ್ಷನ್ಸ್ ಅಲ್ಲಿ ನೀವು ಸರ್ ನಾನು 80 ರೂಪಾಯಿ ಆಪ್ಷನ್ ತಗೊಂಡಿದ್ದೀನಿ, 100 ರೂಪಾಯಿ ತೆಗಿತೀನಿ, ಒಂದೇ ಒಂದು ಲಾಟ್ ಅಲ್ಲಿ ಮಾಡಿದೀನಿ ಅಂದ್ರೂ 7 ರೂಪಾಯಿ ಕೊಡೋ ಜಾಗದಲ್ಲಿ ನೀವೇನ್ ಮಾಡ್ತೀರಪ್ಪ ಅಂದ್ರೆ 10-12 ರೂಪಾಯಿ ಕೊಡ್ತೀರಿ. ಇಲ್ಲ ಸರ್, ಕ್ವಾಂಟಿಟಿ ನಾನು 650 ಮಾಡ್ತೀನಿ ಅಂದ್ರೆ 72 ಜಾಗದಲ್ಲಿ 110-120 ರೂಪಾಯಿ ಕೊಡ್ತೀರಿ. ಇಷ್ಟು ನಿಮ್ಮ ತಲೆ ಒಳಗಡೆ ಇರ್ಲಿ. ಓಕೆ, ಸೊ ಇಲ್ಲ ನಾನು ಬೈಯಿಂಗ್ ಆಪ್ಷನ್ ಸೆಲ್ಲಿಂಗ್ ಆಪ್ಷನ್ಸ್ ನಾನು 350 ಅಥವಾ ಓಕೆ ಅದನ್ನ 400 ರೂಪಾಯಿ ಸೆಲ್ ಮಾಡಿದೆ ಅಂದ್ರೆ 860 ರೂಪಾಯಿ ಜಾಗದಲ್ಲಿ ನೀವು ಕೊಡ್ತಾ ಹೋಗ್ತಾ ಇರೋದು 400 ರೂಪಾಯಿ ಹತ್ರ ಕೊಡ್ತೀರಿ.
ಓಕೆ, ಸೊ ಇದರಿಂದ ಪರಿಣಾಮ ಏನಾಗುತ್ತೆ ಅಂದ್ರೆ ಜಾಸ್ತಿ ಜನ ಈಗ ಕ್ರಿಪ್ಟೋ ಮತ್ತೆ ಸಸ್ಟೈನಬಲ್ ತರ ಇರುವ ಫಾರೆಕ್ಸ್ಗೆ ಜನ ಓಡಿಕೊಂಡು ಹೋಗ್ತಾರೆ. ಸ್ಥಿತಿ ಅಂತೂ ಗಂಭೀರ ಆಗಿ ಕೂತ್ಕೊಳ್ತು ಬಿಕಾಸ್ ಆಫ್ STT ರೈಸ್. ಸೊ ಅದರ್ ದನ್ ದಿಸ್ ಒನ್, ಬಜೆಟ್ ಒಳಗಡೆ ಏನೇನಿದೆ, ಕೀ ಫೀಚರ್ಸ್ ಏನಿದೆ, ಇದ್ರ ಬಗ್ಗೆ ಡೀಟೇಲ್ ಆಗಿ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಸದ್ಯದ ಮಟ್ಟಿಗೆ ಸ್ವಲ್ಪ ಇಂಪಾರ್ಟೆಂಟ್ ಆಗಿ ಅರ್ಜೆಂಟ್ ಆಗಿ STT ಬಗ್ಗೆ ಒಂದು ಕೆಲವೊಂದು ಪಾಯಿಂಟ್ಸ್ ಆಡ್ ಮಾಡಿದೀನಿ, ಯಾಕೆ ನಾಳೆ ಮಾರ್ಕೆಟ್ ಇನ್ನೂ ಬೇರಿಶ್ ಹೋಗುತ್ತೆ ಅನ್ನೋ ಸ್ಥಿತಿ. ಅಂಡ್ ನೋಡ್ಕೊಳ್ತೀರಿ, ಮೇನ್ಲಿ ಈ STT ಈ ರೀತಿ ಹೆವಿ ರೈಸ್ ಮಾಡಿರೋದ್ರಿಂದ ಬ್ರೋಕಿಂಗ್ ಹೌಸ್ಗಳು ಅಥವಾ ಇನ್ಕಮ್ ಬೇಸ್ಡ್ ಲುಕ್, BSE, ಐ ರಿಪೀಟ್, BSE ಹ್ಯಾಸ್ ಆಲ್ಮೋಸ್ಟ್ ರೀಚ್ಡ್ ಶಾರ್ಟ್ ಸರ್ಕಿಟ್ ಎಲ್ಲ ಹೋಗಿತ್ತು. ಲುಕ್ ಅರೌಂಡ್ 10% ಗಿಂತ ಜಾಸ್ತಿ ಕೆಳಗಡೆ ಹೋಗಿದ್ದ. ಓಕೆ, 2387, ಮ್ಯಾಕ್ಸಿಮಮ್ 60% ಅವ್ರ ಇನ್ಕಮ್ ಬರೋದೇ F&O ಇಂದ. ಓಕೆ, ಏಂಜಲ್ ಒನ್ ಬ್ರೋಕಿಂಗ್ ಕಂಪನಿಗಳು, ಓಕೆ, ಏಂಜಲ್ ಒನ್, ಗೋ ಅಂಡ್ ಸಿ, ದೇ ಆರ್ ಆಲ್ಸೋ ಫಾಲನ್ ಲೈಕ್ ಎನಿಥಿಂಗ್. ಓಕೆ, ಲುಕ್ ಎಟ್ ಅರೌಂಡ್ ಎಷ್ಟು ಬಿದ್ದಿದೆಪ್ಪ, ಅರೌಂಡ್ 9-10% ಶಾರ್ಟ್ ಸರ್ಕಿಟ್ ಎಲ್ಲ ಹೋದ್ವು. ಈವನ್ ಗ್ರೋ ಕೈಂಡ್ ಅಥವಾ ಈವನ್ ಮೋಸ್ಟ್ ಆಫ್ ದ ಸ್ಟಾಕ್ಗಳು, ಓಕೆ, ವಿಚ್ ಆರ್ ರಿಲೇಟೆಡ್ ಟು ದ ಸ್ಟಾಕ್ ಮಾರ್ಕೆಟ್ ಆಫ್ ಅರ್ನಿಂಗ್, ಸೊ ದೇ ಗಾಟ್ ಹೆವಿ ನೆಗೆಟಿವಿಟಿ. ಅಂಡ್ ಮಾರ್ಕೆಟ್ ನಲ್ಲಿ ಈ ರೀತಿ ನೆಗೆಟಿವಿಟಿ ಬಂದಿದೆ ಬಿಕಾಸ್ ಆಫ್ ಓನ್ಲಿ STT. ಇಲ್ಲಿ ಯಾವುದೇ ರೀತಿ ನಿಮಗೆ ಕ್ರಿಪ್ಟೋ ಬಗ್ಗೆ ಮಾತಾಡಿಲ್ಲ, ಲೈಕ್ ಟ್ಯಾಕ್ಸೇಷನ್ ಬಗ್ಗೆ ಆಸ್ ಇಟ್ ಇಸ್ ಇದೆ, ಹಳೆ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಮಾತಾಡಿಲ್ಲ, STC LTC ಮಾತಾಡಿಲ್ಲ, ಅವಂತೂ ಏರಿಕೆ ಇದೆ, ಬಟ್ ಮಾರ್ಕೆಟ್ ಈಸ್ ಗೋಯಿಂಗ್ ಟು ಬಿ ಅ ವೆರಿ ಮಚ್ ನೆಗೆಟಿವ್ ಅಂತ ಸ್ಥಿತಿ ಇದೆ. ಸೊ ಮಚ್ ಮೋರ್ ನೆಗೆಟಿವಿಟಿ ಈಸ್ ಅಬೌಟ್ ಟು ಗೋ ಹಿಯರ್. ಸೊ ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ ನೋಡ್ಕೊಳ್ತೀನಿ, ಮಾರ್ಕೆಟ್ 200 ಮೂವಿಂಗ್ ಎವರೇಜ್ ನ ನೀಟಾಗಿ ಬ್ರೇಕ್ ಡೌನ್ ಮಾಡ್ಕೊಂಡಿದ್ದಾರೆ. ಸೊ FI ದವರಂತೂ ವಾಪಸ್ ಬರೋದಿಲ್ಲ ಅನ್ಕೊಳ್ತೀನಿ ಬಿಕಾಸ್ ಆಫ್ ದಿಸ್ ಕೈಂಡ್ ಆಫ್ ಯೂಸ್ ಇಂಪ್ಯಾಕ್ಟ್ ಹಿಯರ್. ಬಿಕಾಸ್ FI ದವರು ಅಥವಾ ಬೇರೆ ಜನ ಏನ್ ಮಾಡ್ತಾರೆ ಅಂದ್ರೆ ಆಪ್ಷನ್ಸ್ ಮತ್ತೆ ಡೆರಿವೇಟಿವ್ ಡೇಟಾಗಳನ್ನ ಅಂದ್ರೆ ಫ್ಯೂಚರ್ಗಳನ್ನ ಹೆಜ್ಜಿಂಗ್ಗೋಸ್ಕರ ಯೂಸ್ ಮಾಡ್ತಿದ್ರು ಅಂಡ್ ಹೆವಿ ಪ್ರಮಾಣದಲ್ಲಿ ಮಾಡುತ್ತಾರೆ. ಅವರಿಗೆ ಇದು ಪೆಟ್ ಕೊಡುತ್ತೆ ಅನ್ಕೊಳ್ತೀನಿ. And anyway, so if they are selling in the market continuously, ಅವ್ರಿಗೇನೋ ಬೂಸ್ಟ್ ಕೊಡ್ಲಿಕ್ಕೆ NRI ಗೆ ಏನೋ ಮಾಡ್ಕೊಂಡಿದ್ದಾರೆ, ಬಟ್ FIMA ಮೇಲೆ ಲೈಕ್ ರಿವಿಷನ್ ಮಾಡ್ತೀನಿ ಅಂತಾರೆ, ಬಟ್ ಇಟ್ಸ್ ನಾಟ್ ಗೋಯಿಂಗ್ ಟು ಮಟರಲೈಸ್ ಬಿಕಾಸ್ ಮಾರ್ಕೆಟ್ ಈಸ್ ಕ್ರಾಶಿಂಗ್. ಬಿಕಾಸ್ ಇಷ್ಟು ದಿನ FI ದವ್ರು ಸೆಲ್ ಮಾಡ್ತಾ ಇದ್ರು, ಯಾರು ಸಪೋರ್ಟ್ ಮಾಡ್ತಾ ಇದ್ರು ಮಾರ್ಕೆಟ್ಗೆ? ರಿಟೇಲ್. ಅಂಡ್ ರಿಟೇಲ್ ಮಾನಸಿಕತೆನೆ ಹಾಳು ಮಾಡಿಬಿಟ್ಟಿದ್ದೀರಿ. ಅಂಡ್ ಏನ್ ಮಾಡ್ತಾರೆ ಸರ್ ಇನ್ವೆಸ್ಟ್ಮೆಂಟ್ಗೆ? ಓಕೆ, ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡ್ಬೇಕಾ? STC LTC ಹಾಕಿ ಕುತ್ಕೊಂಡಿದ್ದೀರಿ. ಓಕೆ, ಟ್ರೇಡ್ ಮಾಡ್ಬೇಕಾ? STT ಹಾಕಿ ಕುತ್ಕೊಂಡಿದ್ದೀರಿ. ಸೊ ಏನ್ ಮಾಡ್ಬೇಕಾದ್ರು ಮಾಡ್ಬೇಕು ಜನ. ಸೊ ಒನ್ ಆಫ್ ದ ವರ್ಸ್ಟ್ ಬಜೆಟ್ ಕ್ರಿಯೇಟ್ ಮಾಡಿದ್ರು. ಓಕೆ, ಯಾವಾಗ ಈ ರೀತಿ ಸ್ಥಿತಿಗಳನ್ನ ಮಾರ್ಕೆಟ್ ಎದ್ ಬರುತ್ತೆ ಗೊತ್ತಿಲ್ಲ. ಇಂಡಸ್ಟ್ರಿನ ಪ್ರೊಟೆಸ್ಟ್ ಮಾಡುತ್ತೆ ಅನ್ಕೊಳ್ತೀನಿ ಬಿಕಾಸ್ ಆಫ್ ದಿಸ್ ಹೆವಿ ಥಿಂಗ್ಸ್. ಎನಿವೇ, ಲುಕ್ ಅಟ್ ಹಿಯರ್, ಮೇಜರ್ ಲೆವೆಲ್ ನಾನು ಡ್ರಾ ಮಾಡ್ಬಿಡ್ತೀನಿ ಇನ್ ದ ನಿಫ್ಟಿ ಹಿಯರ್. That is about, we expect 24,500 ವೆರಿ ನಿಯರ್. ನಾಳೆನೆ ಮಾರ್ಕೆಟ್ ಗ್ಯಾಪ್ ಡೌನ್ ಆಂಗಲ್ ಇಂದ ಓಪನ್ ಆಗುವ ಸ್ಥಿತಿ ಇರಬಹುದು ಅಂತ ಅನ್ಕೊಳ್ತಾ ಇದ್ದೀನಿ. ಓಕೆ, ಸೊ ಎನಿವೇ ಮೇಜರ್ ಲೆವೆಲ್ ಕೂಡ ಒಂದು ಡ್ರಾ ಮಾಡ್ತೀನಿ 25,450 ಟಾಪ್ ಅಲ್ಲಿ. ಓಕೆ, ಇನ್ ಕೇಸ್ ಮಾರ್ಕೆಟ್ 24,400 ಬ್ರೇಕ್ ಡೌನ್ ಆಗಿ ಹೋದ್ರ, ಸೊ ಯು ಎಕ್ಸ್ಪೆಕ್ಟ್ ಅಲ್ಟಿಮೇಟ್ಲಿ 23,800 ಲೆವೆಲ್ಸ್ ಹಿಯರ್. ಓಕೆ, ಇಷ್ಟೊಂದು ಲೆವೆಲ್ ನ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ ಬಿಕಾಸ್ ಆಫ್ ದಿಸ್ ನ್ಯೂಸ್. ಸೊ ಸರ್ಪ್ರೈಸಿಂಗ್ಲಿ ಮಾರ್ಕೆಟ್ ನಾಳೆ, ಲುಕ್, ಸರ್ಪ್ರೈಸಿಂಗ್ಲಿ ಮಾರ್ಕೆಟ್ ನಾಳೆ ಬೈ ಮಿಸ್ಟೇಕ್ ನಿಮಗೆ ಓಪನ್ ಆಯ್ತಪ್ಪ ಎಲ್ಲಿ? ಅರೌಂಡ್ 24,900 ಓಪನ್ ಆಗುತ್ತೆ ಅಂತ ತಿಳ್ಕೋಣ. ಪ್ರೊವೈಡೆಡ್ ಅರ್ಲಿಯರ್ ನೀವು ಲೆವೆಲ್ಸ್ ನ ಡ್ರಾ ಮಾಡೋಣ. ಈಗ 24,930 ಇವನ್ ಲೈವ್ ಅಲ್ಲಿ ಇದ್ದ ಕೂಡ ಡಿಸ್ಕಷನ್ ಮಾಡ್ತಾ ಇದೆ. ಸೊ ಮಾರ್ಕೆಟ್ ಇದನ್ನ ಫೇಲ್ ಆದ್ರೆ ಕಂಟಿನ್ಯೂಷನ್ ಡೌನ್ ಸೈಡ್ ಆಗುವ ಸಾಧ್ಯತೆ ಬಗ್ಗೆ. ಅಂಡ್ ಇವನ್ ನಾವು ಪ್ರತಿ ಬಜೆಟ್ ಅಲ್ಲಿ ನೋಡ್ತಿದ್ದು ವಿ ಶೇಪ್ ರಿಕವರಿ ಅಥವಾ ಮಾರ್ಕೆಟ್ ಎಲ್ಲಿ ಓಪನ್ ಆಗುತ್ತೆ ಅಲ್ಲೇ ಕ್ಲೋಸ್ ಆಗಿದ್ದು. ಅಂಡ್ ದಿಸ್ ಒನ್ ಆಫ್ ದ ವರ್ಸ್ಟ್ ಬಜೆಟ್ ಕ್ರಿಯೇಟ್ ಆಯ್ತು, ಈ ರೀತಿ ಮಾರ್ಕೆಟ್ ಆಯ್ತು. ಸೊ ಎಕ್ಸ್ಪೆಕ್ಟೇಷನ್ ಎಲ್ರದಕ್ಕಿಂತ ಉಲ್ಟಾ ಆಗಿದೆ. ಸೊ ಟಿವಿ ಮುಂದೆ ಕೂತ್ಕೊಂಡವ್ರದ್ದು. ಓಕೆ, ನಾಳೆ ಬೈ ಮಿಸ್ಟೇಕ್ ಮಾರ್ಕೆಟ್ 24,930 ಓಪನ್ ಆಗಿದೆ. ಸೊ ಇಲ್ಲಿ ಮಾರ್ಕೆಟ್ ಏನ್ ಮಾಡಬಹುದು? ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಪ್ರತಿ ಬಜೆಟ್ಗಳಾದ್ಮೇಲೆ, ಪ್ರತಿ ಬಿಗ್ ಇವೆಂಟ್ಸ್ ಆದ್ಮೇಲೆ, ಹೆವಿ ನೆಗೆಟಿವ್ ಆದ್ಮೇಲೆ ಮಾರ್ಕೆಟ್ ಏನ್ ಮಾಡುತ್ತೆ? ಪ್ರೊಫೆಷನಲಿ ಇದೇ ರೀತಿ ಓಪನ್ ಆಗುತ್ತೆ. ಓಕೆ, ಈ ರೀತಿ ಓಪನ್ ಮಾಡಾದ್ಮೇಲೆ ಹೈಯರ್ ಲೋ ಬೈ ಮಿಸ್ಟೇಕ್ ಕ್ರಿಯೇಟ್ ಮಾಡಿದ್ರೆ ತಿಳ್ಕೊಂಬಿಡಿ ಲಿಕ್ವಿಡಿಟಿ ಸಿಗುತ್ತೆ. ಅದಕ್ಕೆ 25,000 ಮತ್ತೆ 25,100 ಅಂಡ್ ಹೈಯರ್ ಲೆವೆಲ್ ಟಾರ್ಗೆಟ್ ಗಳನ್ನ ಅಟ್ಯಾಕ್ ಮಾಡ್ಲಿಕ್ಕೆ ಮಾರ್ಕೆಟ್ ಬರ್ತಾ ಇದೆ. ದಿಸ್ ನಂಬರ್ 1. ಇಲ್ಲ ಮಾರ್ಕೆಟ್ ಇನ್ ಕೇಸ್ ಇಲ್ಲೇ ಓಪನ್ ಆದ್ರೆ ಎಕ್ಸ್ಪೆಕ್ಟ್ ಮಾಡಿ ಮಾರ್ಕೆಟ್ ಹೈಯರ್ ಲೋ ಮಾಡೋ ಬದಲು ಇನ್ ಕೇಸ್ ಇಲ್ಲಿ ಬ್ರೇಕ್ ಡೌನ್ ಆಗಿ ಲೋವರ್ ಆಗಿ ಕ್ರಿಯೇಟ್ ಮಾಡ್ತಾ ಇದೆ ಅಂದ್ರೆ ಚೆಕ್ ಮಾರ್ಕೆಟ್ ವಿಲ್ ಗೋ ಲೋ ದನ್ 24,700 ಅಂತರ ಅಂದ್ರೆ ಕಂಟಿನ್ಯೂ ಮಾಡ್ಕೊಳ್ಳಿ 24,500 ಹೋಗುತ್ತೆ ಅಂತೇಳಿ. ಗ್ಯಾಪ್ ಅಪ್ ಅಲ್ಲ, ಮಾರ್ಕೆಟ್ ಲೈಕ್ ಗ್ಯಾಪ್ ಡೌನ್ ಓಪನ್ ಆಗಿದೆ 24,500ಕ್ಕೆ ಡೈರೆಕ್ಟ್ ಆಗಿ. ಸೈಕಾಲಜಿಕಲ್ ನಂಬರ್ ಅಂಡ್ ಮಾರ್ಕೆಟ್ 24,400 ಸಪೋರ್ಟ್ ಇದೆ. ಅಲ್ಲಿಂದ ಮಾರ್ಕೆಟ್ ರಿವರ್ಸ್ ಆಗ್ಬಹುದು ಈ ಗ್ಯಾಪ್ ಫಿಲ್ ಅಪ್ ಹತ್ರ, ಅಥವಾ ಫೇಲ್ಯೂರ್ ಕ್ಯಾನ್ ರಿಸಲ್ಟ್ ಮೋರ್ ಅಂಡ್ ಮೋರ್ ಪೇನ್ ಆನ್ ದ ಡೌನ್ ಸೈಡ್.
ಓಕೆ, ಇಲ್ಲ ಮಾರ್ಕೆಟ್ ನಲ್ಲಿ ಫ್ಲಾಟ್ನೆಸ್ ಓಪನ್ ಆಗೋ ಸಾಧ್ಯತೆ ಆಲ್ಮೋಸ್ಟ್ ಝೀರೋ ಇದೆ. ಬಟ್ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಆಂಗಲ್ ಇಂದ ಥಿಂಕ್ ಮಾಡಿದ್ರ 24,400 ಮೇಲೆಗಡೆ 24,930 ಮೇಲೆಗಡೆ ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ವ್ಯೂ ಥಿಂಕ್ ಮಾಡಬಹುದು. ಈ ಜಾಗದ ಮೇಲೆ ಹೈಯರ್ ಲೋ, ಈ ಜಾಗದ ಸೆಲ್ಲಿಂಗ್, ಅಥವಾ ಈ ಜಾಗದಿಂದ ಮಾರ್ಕೆಟ್ ಬ್ರೇಕ್ ಡೌನ್ ಆದ್ರೆ ಸೆಲ್ಲಿಂಗ್, ಈ ರೀತಿ ಥಿಂಕ್ ಮಾಡ್ತೀರಿ ನಿಫ್ಟಿ ಒಳಗಡೆ. ಅಂಡ್ ಓಪನ್ ಇಂಟ್ರೆಸ್ಟ್ ನೋಡುವ ಯಾವುದೇ ರೀತಿ ನೆಸೆಸಿಟಿ ಇಲ್ಲ ಅನ್ಕೊಳ್ತೀನಿ. ಬಿಕಾಸ್ ಆಫ್ ಬಜೆಟ್ ವೊಲಟಾಲಿಟಿ, ಮಾರ್ಕೆಟ್ ಹ್ಯಾಸ್ ಕ್ರಿಯೇಟೆಡ್ ಹ್ಯೂಜ್ ಅಪ್ಸ್ ಅಂಡ್ ಡೌನ್ಸ್ ಹಿಯರ್. ಓಕೆ, ಓನ್ಲಿ ಓಪನ್ ಇಂಟ್ರೆಸ್ಟ್ ನೋಡ್ಕೊಂಡ್ರೆ ಓಕೆ ಜಾಸ್ತಿ ಜನ ನೋಡ್ಕೊಳ್ತೀರಿ 25,000 ಹತ್ರ ಕಾಲ್ ರೇಟಿಂಗ್ ಮಾಡ್ತಿದ್ದಾರೆ. ಸೊ ಅದೊಂದು ಮೇಜರ್ ಟೆಕ್ನಿಕಲ್ ಲೆವೆಲ್ ಇದ್ದು ಕೂಡ ರೆಸಿಸ್ಟೆನ್ಸ್ ಕೂಡ ಹೌದು. ಕೆಳಗಡೆ ಮಾರ್ಕೆಟ್ ಹೆವಿ ಪುಟ್ ನಲ್ಲಿರೋ ಓಪನ್ ಇಂಟ್ರೆಸ್ಟ್ ನ ವೈಂಡ್ ಔಟ್ ಆಗಿದೆ. ಅಂಡ್ ಇವನ್ ಮಾರ್ಕೆಟ್ ಅಲ್ಲಿ ಎಕ್ಸ್ಪೆಕ್ಟೆಡ್ ಇದೆ ಮಾರ್ಕೆಟ್ ಇನ್ ಕೇಸ್ 24,700 ಬ್ರೇಕ್ ಡೌನ್ ಆದ್ರೆ ನೆಕ್ಸ್ಟ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇರೋದು 24,500. ಮಾರ್ಕೆಟ್ ಅಲ್ಲೇ ಕೂಡ ಓಪನ್ ಆಗ್ಬೋದು. ಅಂಡ್ ಒನ್ ಡೇ ಬಿಫೋರ್ ಎಕ್ಸ್ಪೈರ್ ಇದೆ, ಚೆಕ್ಔಟ್ ದಿಸ್ ಒನ್. ಸೊ ನೆಕ್ಸ್ಟ್ ಗೋ ಟು ದ ಸೆನ್ಸೆಕ್ಸ್ ಹಿಯರ್. ಸೆನ್ಸೆಕ್ಸ್ ಕೂಡ ಅದೇ ರೀತಿ ಚಾಪು ಆಗಿದೆ. ಯಾವುದೇ ರೀತಿ ಚೇಂಜಸ್ ಇದರೊಳಗೆ ನೆಸೆಸರಿ ಆಗಿ ಡಿಸ್ಕಷನ್ ಮಾಡೋ ನೆಸರಿ ಇಲ್ಲ. ಓನ್ಲಿ ಥಿಂಗ್ ಇಸ್ ದಟ್ ಮಾರ್ಕೆಟ್ ನಿಫ್ಟಿ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋದು ಮಾತ್ರ ಇಂಪಾರ್ಟೆಂಟ್ ಆಗುತ್ತೆ. ಎನಿವೇ, ಲುಕಿಂಗ್ ಅಟ್ ದಿಸ್ ಪಾಯಿಂಟ್ ಆಫ್ ವ್ಯೂ, ಮಾರ್ಕೆಟ್ ಇನ್ ಕೇಸ್ ಏನಾದ್ರು 80,000 ಹತ್ರ ಲುಕ್ ಅಟ್ ಇವತ್ತು ಮಾರ್ಕೆಟ್ ಅದರ ಹತ್ರನೇ ಬೌನ್ಸ್ ಆಗಿದೆ. ಇಲ್ಲೇ ಜಂಪ್ ಆಗ್ಬೋದು, ಅಥವಾ ಮಾರ್ಕೆಟ್ ಇಲ್ಲಿಂದ ಲುಕ್ ಅರೌಂಡ್ 81,300 ಅಥವಾ ಒಂದು ರಿಜೆಕ್ಷನ್ ಇದೆ, ಅಥವಾ ಬ್ರೇಕ್ ಡೌನ್ ಆಗಿರೋ ಲೆವೆಲ್ ಇದೆ. ಈ ರೀತಿ ಹತ್ರ ಮಾರ್ಕೆಟ್ ಏನಾದ್ರು ಟ್ರೇಡ್ ಸಿಗ್ತಾ ಇದ್ರೆ ಯು ಕ್ಯಾನ್ ಟ್ರೇಡ್ ಈಸಿಲಿ. ಮಾರ್ಕೆಟ್ ಗ್ಯಾಪ್ ಅಪ್ ಮಾಡಿ ಹೋಲ್ಡ್ ಮಾಡ್ತಾನ ಲೈಕ್ ನಿಫ್ಟಿ, ಅಥವಾ ಇಲ್ಲಿ ಗ್ಯಾಪ್ ಡೌನ್ ಮಾಡಿ ಹೋಲ್ಡ್ ಮಾಡ್ತಾನ, ಅಥವಾ ಇಲ್ಲಿಂದ ರಿಜೆಕ್ಷನ್ ಸಿಗುತ್ತಾ, ಅಥವಾ ಇದು ಫೇಲ್ಯೂರ್ ಆಗಿ ಕಂಟಿನ್ಯೂ ಆಗುತ್ತಾ ಅನ್ನೋ ಸ್ಥಿತಿ ಇದೆ. ಮಾರ್ಕೆಟ್ ಅಂತೂ ಬಿಯರಿಶ್ ಆಗಿದೆ ಪ್ಯೂರ್ ಆಗಿ. ಅಂಡ್ ನಾಳೆ ಮಾರ್ಕೆಟ್ ಏನ್ ಬೇಕಾದಾಗ್ಬೋದು. ಬಿಕಾಸ್ ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ತೀರಿ is banged up to 2%. Almost all sectors have gone into negative. I repeat here, almost. Look here. So looking at financial service 2.3%, whereas Bangalore 2.2% hatra, energy stocks 3% hatra. Only AI related point of view important data point. There IT stock positive close agide, special IT stock. Nifty 50 ನೋಡ್ಕೋತೀರಿ 2%, Nifty consumption around 1.7, auto 2%, realty 2.5, metals have gone like anything 4.5%. Okay, and FMCG 2%, pharma about only 1%. But ಯಾವುದೇ ಸೆಕ್ಟರ್ ಬಿಡದೆ all have gone pure bearish position. ಓಕೆ, ಎನಿವೇ ಬ್ಯಾಂಕ್ ನಿಫ್ಟಿ ಒಳಗೆ ಒಂದು ಇಂಪಾರ್ಟೆಂಟ್ ಲೆವೆಲ್ಸ್ಗಳನ್ನ ನಾನು ನಿಮಗೆ ಮಾರ್ಕ್ ಮಾಡಿ ತೋರಿಸ್ತೀನಿ. ಡೇ ಆಂಗಲ್ ನೋಡ್ಕೊಳ್ತೀರಿ. ಸೊ ಇಟ್ಸ್ ಅ ಪ್ಯೂರ್ ಬಿಯರಿಶ್ ಪಾಯಿಂಟ್ ಆಫ್ ವ್ಯೂ. ಓಕೆ, ಈ ರೀತಿ ಬಿಯರಿಶ್ ಬಂದಿದೆ ಅಂತ ಕಂಟಿನ್ಯೂ ನಾಳೆನೇ ನೆಗೆಟಿವ್ ಹೋಗ್ಲೇಬೇಕು ಅನ್ನೋ ಸ್ಥಿತಿ ಇಲ್ಲ. ಈವನ್ ಬಜೆಟ್ ಅಲ್ಲಿ ಕೂಡ ಮಾರ್ಕೆಟ್ ಏನಾಗಿತ್ತಪ್ಪ ಅಂದ್ರೆ ರಿವರ್ಸ್ ಆಗಿ ನಾಳೆ ಮಾರ್ಕೆಟ್ ಗ್ಯಾಪ್ ಅಪ್ ಆಗಿ ಮೇಲ್ಗಡೆ ಹೋಗಿ ಸ್ಥಿತಿ ಇತ್ತೆ. ಬೇಕಾದ್ರೆ ಅದನ್ನ ಹೋಗಿ ಚೆಕ್ ಮಾಡ್ಕೊಳ್ತೀರಿ. ಲುಕ್ ಎಟ್ ಹಿಯರ್, ದಿಸ್ ಇಸ್ ಅ ಬಜೆಟ್ ಒನ್. ಸೊ ಮಾರ್ಕೆಟ್ ನೋಡ್ಕೊಳ್ತೀರಿ ಗ್ಯಾಪ್ ಅಪ್ ಮಾಡಿ ಉಲ್ಟಾ ಮೇಲ್ಗಡೆ ಹೋಗಿದ್ದಾನೆ. ಸೊ ನಿಫ್ಟಿ ಒಳಗೆ ಕೂಡ ಅದೇ ರೀತಿ ಸ್ಥಿತಿ ಇದೆ ನೋಡ್ಕೊಳ್ತೀರಿ. ಸೊ ಆಫ್ಟರ್ ದ ಲೈಕ್ ಎಲೆಕ್ಷನ್ ರಿಸಲ್ಟ್ ಆಗಿತ್ತು, ಇದೇ ರೀತಿ ಹೆವಿ ನೆಗೆಟಿವ್ ಆಗಿತ್ತು. ಬಟ್ ಮಾರ್ಕೆಟ್ ಹ್ಯಾಸ್ ರಿವರ್ಸ್ಡ್ ಫ್ರಮ್ ದಟ್ ಲೆವೆಲ್. ಇಮಿಡಿಯೇಟ್ಲಿ ನೆಕ್ಸ್ಟ್ ಏನೇ ಪಾಸಿಟಿವ್ ಆಗಿತ್ತು, ಗ್ಯಾಪ್ ಅಪ್ ಆಗಿ ಕಂಟಿನ್ಯೂ ಆಗಿತ್ತು. ಈ ರೀತಿ ಕೂಡ ಆಗಬಹುದು. ನಿಫ್ಟಿ ಒಳಗಡೆ ಜಾಗರೂಕತೆ ಇರಲಿ. ರ್ಯಾಂಡಮ್ಲಿ ಹೋಗಿ ಇಲ್ಲಿ ನೀವು ಬೈ ಮಿಸ್ಟೇಕ್ಲಿ ಪುಟ್ ತಗೊಂಡು ಕುತ್ಕೊಳ್ತೀನಿ ಅನ್ನೋ ಸ್ಥಿತಿ ಇಲ್ಲ ಅನ್ಕೊಳ್ತೀನಿ. ಬಿಕಾಸ್ ನಾಳೆ ಮಾರ್ಕೆಟ್ ನಲ್ಲಿ ಏನ್ ಡೇಟಾ ಇದೆಯಲ್ಲ ಅದ್ರ ಬಗ್ಗೆ ಕ್ಲಾರಿಟಿ ಸಿಗುತ್ತೆ. ಓಕೆ, ಬ್ಯಾಂಕ್ ನಿಫ್ಟಿ ಇಂಪಾರ್ಟೆಂಟ್ ಲೆವೆಲ್ 58,300 ಅಂಡ್ ಮೇಲಿನ ಲೆವೆಲ್ ಇಲ್ಲಿ ಡ್ರಾ ಮಾಡ್ತೀರಿ 60,000 ಹತ್ರ. ಅಂಡ್ ಮಾರ್ಕೆಟ್ ಲಾಂಗ್ ಟರ್ಮ್ ಅಲ್ಲಿ ಇದೇ ರೇಂಜ್ ಅಲ್ಲಿ ಇರುವ ಸಾಧ್ಯತೆ ಇದೆ, ಒಂದು ಅಟ್ಲೀಸ್ಟ್ ಫಾರ್ ಅ ಮಂತ್ ಅಂತ ತಿಳ್ಕೊಳ್ತಾ ಇದೀನಿ. ಇನ್ ಕೇಸ್ ಮಾರ್ಕೆಟ್ ಫೇಲ್ಯೂರ್ ಆದ್ರೆ ಐ ರಿಪೀಟ್ ಯು, ಇಟ್ ಕ್ಯಾನ್ ಎಕ್ಸ್ಪೆಕ್ಟ್ ಅ ಮಾರ್ಕೆಟ್ ಟು ಕಮ್ ಟು 57,200. ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ಕೊಳ್ಳಿ. ಇನ್ ಕೇಸ್ ಮಾರ್ಕೆಟ್ ಇದ್ರ ಕೆಳಗಡೆ 58,400 ಕೆಳಗಡೆ ಹೋಲ್ಡ್ ಆಗ್ತಾ ಇದ್ರೆ 57,200, ಇಲ್ಲ ನಾನೀಗ ನಿಮ್ ಲೈಕ್ June 4 ಒಂದು 2024 ಒಂದು ತೋರಿಸಿದ್ನಲ್ಲ ಆ ರೀತಿ ಕೂಡ ಆಗಬಹುದು ಸ್ಥಿತಿ ಇದೆ. ಗ್ಯಾಪ್ ಅಪ್ ಅಂಡ್ ಹೋಲ್ಡ್ ಅಂಡ್ ಗೋ ಫಾರ್ ಅ ಹೈಯರ್ ಟಾರ್ಗೆಟ್ಸ್ ಹಿಯರ್. ಸೊ ನಮಗೆ ಮೂವಿಂಗ್ ಎವರೇಜ್ ಹಾಕಿ ನೋಡ್ಕೊಳ್ಳಿ. ಓಕೆ, ಎರಡು ಹೆವಿ ಬೆರಿಶ್ ಆಗಿ ತೋರಿಸಿದೆ. 20 and 50 ಡೇ ಮೂವಿಂಗ್ ಎವರೇಜ್, 200 ಡೇ ಮೂವಿಂಗ್ ಎವರೇಜ್ ದೂರ ಇದೆ. ಸೊ ಕಮಿಂಗ್ ಟು ದ 30 minutes ಹಿಯರ್. ಸೊ 30 ನಿಮಿಷದ ಪ್ರಕಾರ ಒಂದು ಲೆವೆಲ್ ಇದೆ 59,000. ಓಕೆ, 59,000 ಹತ್ರ ಒಂದು ಲೆವೆಲ್ ಇದೆ ಇಂಪಾರ್ಟೆಂಟ್ ಆಗಿ. ನಾಳೆ ಮಾರ್ಕೆಟ್ ಇನ್ ಕೇಸ್ ಏನಾದ್ರೂ ಫ್ಲಾಟ್ ಆಗಿ ಓಪನ್ ಆಗಿಬಿಟ್ಟು ಅಥವಾ ಗ್ಯಾಪ್ ಅಪ್ ಓಪನ್ ಆದ್ರೆ ಐ ರಿಪೀಟ್ ಹಿಯರ್, ಎನಿ ಹೈಯರ್ ಲೋ ಕ್ಯಾನ್ ಡ್ರಾಗ್ ದ ಮಾರ್ಕೆಟ್ ಟು 59,000 ಅಂಡ್ ಅದನ್ನ ದಾಟಿದ್ರೆ ಮಾರ್ಕೆಟ್ ಈವನ್ 59,800 ವರೆಗೂ ಕರ್ಕೊಂಡು ಹೋಗೋ ಸಾಧ್ಯತೆ ಇದೆ. ಸೊ ಬಿಕಾಸ್ ಆಫ್ ಓಲ್ಡರ್ ಡೇಟಾ ಟೆಲ್ಸ್ ಅಸ್ ಸಮ್ ಇಂಪಾರ್ಟೆಂಟ್ ಲೈಕ್ ಡೇಟಾ. ಓಕೆ, ಎನಿವೇ ಲುಕ್ ಎಟ್ ಹಿಯರ್. ಫಿನ್ ನಿಫ್ಟಿ ಏನ್ ಹೇಳ್ತಾ ಇದೆ 26,700. ಇಲ್ಲೂ ಕೂಡ ಹೆವಿ ಬೇರಿಶ್ನೆಸ್ ಕ್ರಿಯೇಟ್ ಆಗಿದೆ. ನಾಳೆ ಮಾರ್ಕೆಟ್ ಎಲ್ಲಿ ಹೋಲ್ಡ್ ಮಾಡ್ತಾನ ಅಥವಾ ಇನ್ನೂ ಹಾಳು ಮಾಡ್ಕೊಂಡು ಕೆಳಗಡೆ ಹೋಗ್ತಾನ ಅನ್ನೋದೇ ಇಂಪಾರ್ಟೆಂಟ್ ಫ್ಯಾಕ್ಟ್ ಆಗಿದೆ. ಸೊ ಕಮಿಂಗ್ ಟು ದಿಸ್ ಒನ್, ಮಾರ್ಕೆಟ್ ಕ್ಲೋಸ್ ಆಗಿರೋ ಲೆವೆಲ್ ನೋಡ್ಕೋತೀರಿ, ಅಲ್ಲಿ ಮೇಜರ್ ಲೆವೆಲ್ ಸಪೋರ್ಟ್ ಇದೆ. ನಾಳೆ ಮಾರ್ಕೆಟ್ ಬೇರಿಶ್ ಕಂಟಿನ್ಯೂಷನ್ ಆಗಬೇಕು ಅಂದ್ರೆ
ನಿಮಗೆ 26,600 ಕೆಳಗಡೆ ಲೋವರ್ ಹೈ ಕಂಡು ಕೆಳಗಡೆ ಹೋಗ್ತಾ ಇದ್ರೆ ಥಿಂಕ್ ಮಾಡಿ, ಇಲ್ಲ ಮಾರ್ಕೆಟ್ ಕ್ಯಾನ್ ಟರ್ನ್ ವೆರಿ ಬ್ಯಾಡ್ಲಿ ಟು ದ ಅಪ್ಸೈಡ್ ಹಿಯರ್. ಅವಾಗ ಪೂರ್ತಿ ಈ ರೆಡ್ ಕ್ಯಾಂಡಲ್ 60% ಅಂದ್ರೆ 27,000ವರೆಗೂ ಟಾರ್ಗೆಟ್ ಮಾಡ್ಲಿಕ್ಕೆ ರೆಡಿ ಇರಿ, ಬಿಕಾಸ್ ಮಾರ್ಕೆಟ್ ಕ್ಯಾನ್ ಸರ್ಪ್ರೈಸ್ ಟುಮಾರೋ. ಐ ರಿಪೀಟ್ ಯು, ಮಾರ್ಕೆಟ್ ಕ್ಯಾನ್ ಸರ್ಪ್ರೈಸ್ ಟುಮಾರೋ, ಬಿ ರೆಡಿ. ಓಕೆ ಎನಿವೇ, ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಏನಾಗ್ತಾ ಇದೆ ಅಂತ ತಿಳ್ಕೊಳ್ಳಿಕ್ ಶುರು ಮಾಡೋಣ. ಓಕೆ, ದಿಸ್ ಆಲ್ಸೋ ಹ್ಯಾಸ್ ಸಮ್ ಕ್ರಾಶ್, ಹೆವಿ ಕ್ರಾಶ್ ಅಂದ್ರೆ ಅರೌಂಡ್ 3% ಕ್ರಾಶ್ ಆಗಿದೆ. ನಿಫ್ಟಿ ಮಿಡ್ ಕ್ಯಾಪ್ ಸ್ಟಾಕ್ಸ್ ಗಳಲ್ಲಿ ಯಾರು ಇನ್ವೆಸ್ಟ್ ಮಾಡಿದಿರಿ ಹೋಗಿ ಒಂದ್ಸಲ ಚೆಕ್ಔಟ್ ಮಾಡ್ಕೊಳ್ಳಿ, ನಿಮ್ ಸ್ಟಾಕ್ ನೆಗೆಟಿವ್ ಇದೆಯಾ ಅಂತ. ಇವನ್ ಮೈ ಓನ್ ಪೋರ್ಟ್ಫೋಲಿಯೋ ರ್ಯಾನ್ ಇನ್ ಟು ಅ ನೆಗೆಟಿವ್ ಸರ್, ಬಿಕಾಸ್ ಗೋಲ್ಡ್ ಕೂಡ ಬಿದ್ದಿದೆ, ಸಿಲ್ವರ್ ಕೂಡ ಬಿದ್ದಿದೆ, ಅಂಡ್ ಇವನ್ ಕೆಲವೊಂದು ಮೋಸ್ಟ್ ಆಫ್ ಸ್ಟಾಕ್ಸ್ಗಳು ಬಿಕಾಸ್ ಆಫ್ ದಿಸ್ ಒನ್ ನನ್ನ ನೆಗೆಟಿವ್ ಆಗಿದೆ ಪೋರ್ಟ್ಫೋಲಿಯೋ. ಎನಿವೇ, ಇಂಪಾರ್ಟೆಂಟ್ 13,000 ಲೆವೆಲ್ ಹತ್ರ ಕ್ಲೋಸ್ ಆಗಿದೆ ಮಾರ್ಕೆಟ್. ಇಟ್ ಕ್ಯಾನ್ ಬ್ರೇಕ್ ಡೌನ್ ಅಂದ್ರೆ 12,580ಕ್ಕೆ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ, ಮೋರ್ ಡ್ರಾಗ್ ಆನ್ ದ ಡೌನ್ ಸೈಡ್ ಅಂತ ಹೇಳಿ. ಸೊ ಪ್ರೊವೈಡೆಡ್ ಅದರ್ ದನ್ ದಿಸ್ ಒನ್ ಮಾರ್ಕೆಟ್ ನಾಳೆ ನಿಮಗೆ ಫ್ಲಾಟ್ ಆಗಿ ಓಪನ್ ಆದ್ರೆ ಸೈಡ್ ವೇಸ್ ಟು ಅಪ್ ಸೈಡ್ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಳ್ತೀರಿ, 13,200 ಹತ್ರ ಬರಬಹುದು. ಓಕೆ, ಯಾವುದೇ ರೀತಿ ರೈಟ್ ಕೈಂಡ್ ಆಫ್ ಪ್ರೊಡಿಕ್ಷನ್ ಮಾಡ್ಲಿಕ್ಕಾಗಲ್ಲ ಅಟ್ಲೀಸ್ಟ್ ಫಾರ್ 2 days ಬಿಕಾಸ್ ಆಫ್ ಹ್ಯೂಜ್ ವೊಲಟಾಲಿಟಿ ಅಂಡ್ ಹ್ಯೂಜ್ ಕೈಂಡ್ ಆಫ್ ನ್ಯೂಸ್ ಇನ್ ದ ಮಾರ್ಕೆಟ್. ಬಜೆಟ್ ನ ಡೆಸಿಪೇಟ್ ಮಾಡ್ಲಿಕ್ಕೆ ಸ್ವಲ್ಪ ಟೈಮ್ ಹತ್ತುತ್ತೆ. ಓಕೆ, ಬಜೆಟ್ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ಸಪರೇಟ್ ವಿಡಿಯೋ ಮಾಡೋಣ. ಬಜೆಟ್ ನಲ್ಲಿ ಯಾವ ಡೇಟಾ ಹೇಳಿದ್ದಾರೆ, ಯಾವ ಸ್ಟಾಕ್ ಗಳ ಮೇಲೆ ನೀವು ಇನ್ವೆಸ್ಟ್ ಮಾಡಿದ್ರೆ ನೀಟಾಗಿ ಸಿಗುತ್ತೆ ಅನ್ನೋದ್ ಬಗ್ಗೆ. ಸದ್ಯದ ಮಟ್ಟಿಗೆ ಇದು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಒಂದು STT ಬಗ್ಗೆ ಒಂದು ಪಾಯಿಂಟ್ ಆಫ್ ವ್ಯೂ ಹಾಕಿದೀನಿ, ಎಷ್ಟು ಖರ್ಚು ಮಾಡ್ಕೋಬಹುದು ಅಂತೇಳಿ. ಸೊ ಈಗ ತಿಳ್ಕೊಳ್ಳಿ, ಓವರ್ ಟ್ರೇಡಿಂಗ್ ನಿಲ್ಸಿ, ಇಲ್ಲ ಅಂದ್ರೆ ಯು ಆರ್ ಗೋಯಿಂಗ್ ಟು ಫೇಸ್ ಹೆವಿ ಪ್ರಾಬ್ಲಮ್. ಸ್ಕ್ಯಾಲ್ಪರ್ಗಳು ಹೆವಿ ಕಷ್ಟ ಅನುಭವಿಸ್ತಾರೆ ಬಿಕಾಸ್ ಆಫ್ ಲೈಕ್ ಮಲ್ಟಿಪಲ್ ಟ್ರೇಡ್ಸ್ ಮಾಡಿದ್ರೆ ಮಲ್ಟಿಪಲ್ STT ಕೊಡಬೇಕು, ಪ್ರತಿ ಸಲ ಒಂದ್ಸಲ ಎಂಟ್ರಿ ಎಕ್ಸಿಟ್ ಆದ್ರೆ 100 ಇಂದ 150 ಪಡಿಬೇಕು ಇವ್ರಿಗೆ. ಸೊ ಮಿನಿಮಮ್ ಅಂದ್ರೂ 5,000 10,000 ಅಂತ ಪೊಸಿಷನ್ಸ್ ಇದ್ವು, ಕ್ವಾಲಿಟಿ ಟ್ರೇಡ್ ಇದ್ರೆ ಮಾಡ್ಕೊಳ್ಳಿ, ಅದರ್ವೈಸ್ ಯು ಆರ್ ಫೇಸಿಂಗ್ ಲಾಟ್ ಆಫ್ ಲಾಸಸ್ ಬಿಕಾಸ್ ಗೌರ್ಮೆಂಟ್ಗೆ ನೀವು ಜಾಸ್ತಿ ದುಡ್ಡು ಕೊಟ್ಕೋತಾ ಹೋಗ್ತೀರಿ. ಎನಿವೇ, ಅದರ್ ದ್ಯಾನ್ ದಿಸ್ ಒನ್ ಜಾಸ್ತಿ ಥಿಂಗ್ಸ್ ಗಳಿವೆ, ಅದ್ರ ಬಗ್ಗೆ ನಿಮ್ಮ ಕಮೆಂಟ್ ಅಲ್ಲಿ ನಾನು ಡಿಸ್ಕಷನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ, ಅಥವಾ ನಾಳೆ ಕೂಡ ಲೈವ್ ಅಲ್ಲಿ ಕುತ್ಕೊಂಡು ಪೂರ್ತಿಯಾಗಿ ಬಜೆಟ್ ಪೇಪರ್ ನ ಓದೋಣ ಅಂಡ್ ಯಾವ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡೋದಂತ ಬಗ್ಗೆ ಲೈವ್ ಅಲ್ಲಿ ಕೂಡ ನಾವು ತಿಳ್ಕೊಳ್ಳಿಕ್ ಟ್ರೈ ಮಾಡೋಣ. ಎನಿವೇ, ವಿಡಿಯೋ ಅಂತೂ ಇಷ್ಟ ಆಗಿರಬಹುದು, ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ನಾವು